ಹಲೋ ಸ್ಟೂಡೆಂಟ್ಸ್. ಸೊ ಇವತ್ತು ನಾವು ಮಾಡೆಲ್ ಸಿಮ್ ಮತ್ತು ಮಲ್ಟಿ ಸಿಮ್ ಎರಡು ಸಿಮ್ಯುಲೇಟರ್ ಹೇಗೆ ಯೂಸ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಮಾಡೆಲ್ ಸಿಮ್ ಇದನ್ನು ನಾವು ವೆರಿಲಾಕ್ ಪ್ರೋಗ್ರಾಮ್ ರನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ದ ಮಲ್ಟಿ ಸಿಮ್ ಇದನ್ನು ನಾವು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಎಕ್ಸ್ಪೆರಿಮೆಂಟ್ಸ್ನ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಮಾಡೆಲ್ ಸಿಮ್ಮಿಂದ ಸ್ಟಾರ್ಟ್ ಮಾಡೋಣ. ಸೊ ಮಾಡೆಲ್ ಸಿಮ್ ಪ್ರೋಗ್ರಾಮಲ್ಲಿ ನಾವು ವೆರಿಲಾಕ್ ಪ್ರೋಗ್ರಾಮನ್ನು ಬರಿತೀವಿ. ಸೊ ವೆರಿಲಾಕ್ ಪ್ರೋಗ್ರಾಮ್ನ ರನ್ ಮಾಡಲಿಕ್ಕೆ ನಾವು ಮಾಡೆಲ್ ಸಿಮ್ಯುಲೇಟರ್ನ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ದ ವರ್ಷನ್ ಈಸ್ 5.4e. ಸೊ ದಟ್ ಈಸ್ ಅ ಮಾಡೆಲ್ ಸಿಮ್ ವರ್ಷನ್ 5.4e ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೆಪ್ ಈಸ್ ಟು ಫಸ್ಟ್ ಯು ನೀಡ್ ಟು ಲಾಂಚ್ ದ ಅಪ್ಲಿಕೇಶನ್. ಸೊ ಮಾಡೆಲ್ ಸಿಮ್ಯುಲೇಟರ್ ಐಕಾನ್ ಮೇಲೆ ಡಬಲ್, ದೆನ್ ಗಿವ್ ಎಸ್. ಸೊ ದೆನ್ ದ ಮಾಡೆಲ್ ಸಿಮ್ ವಿಂಡೋ ಓಪನ್ ಆಗುತ್ತೆ. ದೆನ್ ಈ ವಿಂಡೋ ಓಪನ್ ಆದ ತಕ್ಷಣ ಇಲ್ಲಿ ಡನ್ ಬಟನ್ ಪ್ರೆಸ್ ಮಾಡಿ. ದೆನ್ ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ಯು ಹ್ಯಾವ್ ಟು ಮ್ಯಾಕ್ಸಿಮೈಸ್ ದಿಸ್ ವಿಂಡೋ. ಸೊ ಮ್ಯಾಕ್ಸಿಮೈಸ್ ಮಾಡಿ ವಿಂಡೋನ. ಸೊ ಮ್ಯಾಕ್ಸಿಮೈಸ್ ಮಾಡಿ. ವಿಂಡೋ ಮ್ಯಾಕ್ಸಿಮೈಸ್ ಮಾಡಾದ್ಮೇಲೆ ಫಸ್ಟ್ ಪ್ರೋಗ್ರಾಮನ್ನು ರೈಟ್ ಮಾಡೋದಕ್ಕಿಂತ ಮುಂಚೆ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಫೈಲ್ಗೆ ಹೋಗ್ತೀವಿ. ಫೈಲಲ್ಲಿ ನ್ಯೂ ಬಟನ್ ಪ್ರೆಸ್ ಮಾಡಿ, ಅದರಲ್ಲಿ ನ್ಯೂ ಪ್ರಾಜೆಕ್ಟ್. ಸೊ ನ್ಯೂ ಪ್ರಾಜೆಕ್ಟ್ ಮಾಡಿದ ತಕ್ಷಣ ಈ ಬಾಕ್ಸ್ ಓಪನ್ ಆಗುತ್ತೆ. ಇದರಲ್ಲಿ ದ ಪ್ರಾಜೆಕ್ಟ್ ಹೋಮ್ ಫೋಲ್ಡರ್ ಯು ಹ್ಯಾವ್ ಟು ಸೆಲೆಕ್ಟ್. ಸೊ ಆ ಪ್ರಾಜೆಕ್ಟ್ ಹೋಮ್ ಫೋಲ್ಡರ್ ಅಂದರೆ ಇದರಲ್ಲಿ ನಾನು ಯಾವುದೋ ಒಂದು ಡ್ರೈವ್ನ ಸೆಲೆಕ್ಟ್ ಮಾಡಿ. ಸೊ ನಾನು ಈ ಡ್ರೈವ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಡ್ರೈವ್ ಸೆಲೆಕ್ಟ್ ಮಾಡಿದೆ. ಈ ಡ್ರೈವಲ್ಲಿ ಒಂದು ಪ್ರಾಜೆಕ್ಟ್ ನೇಮಿನ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕು. ಸೊ ಆ ಪ್ರಾಜೆಕ್ಟ್ ನೇಮಿನ ಫೋಲ್ಡರ್ ಏನು? ಸೊ ನಾನು ಫಸ್ಟ್ ಎಕ್ಸ್ಪೆರಿಮೆಂಟ್ ಡಿ ಫ್ಲಿಪ್ಫ್ಲಾಪನ್ನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಡಿ ಫ್ಲಿಪ್ಫ್ಲಾಪ್ ಅಂತ ಫೋಲ್ಡರ್ ನೇಮ್ನ ಕೊಡ್ತೀನಿ. ಸೊ ಡಿ ಫ್ಲಿಪ್ಫ್ಲಾಪ್ ಅಂತ ಫೋಲ್ಡರ್ ನೇಮ್ ಕೊಟ್ಟಾದಮೇಲೆ ಓಕೆ ಬಟನ್ ಪ್ರೆಸ್ ಮಾಡಿ. ಓಕೆ, ಸೊ ನಾವು ಡಿ ಫ್ಲಿಪ್ಫ್ಲಾಪ್ ಅನ್ನೋ ಫೋಲ್ಡರ್ ಈ ಡ್ರೈವಲ್ಲಿ ಕ್ರಿಯೇಟ್ ಆಯಿತು. ಸೊ ಆ ಡಿ ಫ್ಲಿಪ್ಫ್ಲಾಪ್ ಅನ್ನೋ ಫೋಲ್ಡರಲ್ಲಿ ನಾನು ಪ್ರೋಗ್ರಾಮ್ನ ಬರೀಬೇಕು. ಸೊ ಪ್ರೋಗ್ರಾಮ್ ಬರೀಲಿಕ್ಕೆ ಏನು ಮಾಡ್ತೀನಿ, ಇದರಲ್ಲಿ ವ್ಯೂ ಬಟನ್ ಪ್ರೆಸ್ ಮಾಡಿ ಸೋರ್ಸ್ ಅನ್ನೋ ವಿಂಡೋ ಓಪನ್ ಮಾಡ್ಕೋಬೇಕು. ಸೋರ್ಸ್ ವಿಂಡೋದಲ್ಲಿ ನಾವು ಆ್ಯಕ್ಚುಲಿ ಪ್ರೋಗ್ರಾಮ್ ಬರೀತೀವಿ. ಸೋರ್ಸ್ ವಿಂಡೋ ಓಪನ್ ಆದ ತಕ್ಷಣ ಆಪ್ಷನ್ಗೆ ಹೋಗಿ ವೆರಿಲಾಗ್ ಹೈಲೈಟಿಂಗ್ ಈ ಬಟನ್ನ ಪ್ರೆಸ್ ಮಾಡ್ತೀವಿ. ಯಾಕೆ ವೆರಿಲಾಗ್ ಹೈಲೈಟಿಂಗ್ ಅಂದರೆ ನಾವಿಲ್ಲಿ ಬರೀತಾ ಇರೋ ಪ್ರೋಗ್ರಾಮ್ ವೆರಿಲಾಗ್ ಪ್ರೋಗ್ರಾಮ್. ಸೊ ವೆರಿಲಾಗ್ ಹೈಲೈಟಿಂಗ್ ಅಂತ ಬರುತ್ವಿ. ವೆರಿಲಾಗ್ ಹೈಲೈಟಿಂಗ್ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಈ ವಿಂಡೋದಲ್ಲಿ ಕ್ಲಿಕ್ ಮಾಡಿದ್ರೆ ಎಡಿಟ್ ಆಪ್ಷನ್ ಬರಲ್ಲ, ಅಂದರೆ ಪ್ರೋಗ್ರಾಮ್ ಬರೀಲಿಕ್ಕಾಗಲ್ಲ. ಯಾಕಂದರೆ ಇಲ್ಲಿ ದಿಸ್ ಇಸ್ ಎ ರೀಡ್ ಓನ್ಲಿ ಫೈಲ್. ಸೊ ರೀಡ್ ಓನ್ಲಿ ಫೈಲ್ ಅಂದರೆ ಯು ಕ್ಯಾನ್ ಓನ್ಲಿ ರೀಡ್ ದ ಫೈಲ್. ಸೊ ಅದಕ್ಕೆ ನಮಗೆ ರೈಟ್ ಆಕ್ಸೆಸ್ ಬೇಕು. ಸೊ ಈ ರೈಟ್ ಆಕ್ಸೆಸ್ನ ತೊಗೊಳ್ಲಿಕ್ಕೆ ಎಡಿಟ್ ಬಟನ್ಗೆ ಹೋಗಿ ರೀಡ್ ಓನ್ಲಿ ಬಟನ್ ಟಿಕ್ ಆಗಿರುತ್ತೆ. ಯು ಹ್ಯಾವ್ ಟು ಅನ್ಚೆಕ್ ದಟ್. ಸೊ ಅನ್ಚೆಕ್ ರೀಡ್ ಓನ್ಲಿ, ನೆಕ್ಸ್ಟ್ ಆಪ್ಷನ್. ಸೊ ಒನ್ಸ್ ಯು ಆರ್ ಡನ್ ದಿಸ್, ಈ ವಿಂಡೋನಲ್ಲಿ ನಾವು ಪ್ರೋಗ್ರಾಮ್ ಬರಿತೀವಿ. ಸೊ ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ ಪ್ರೋಗ್ರಾಮ್. ಸೊ ಡಿ ಫ್ಲಿಪ್ಫ್ಲಾಪ್ ಪ್ರೋಗ್ರಾಮ್ ಓಪನ್ ಮಾಡಿ. ಸೊ ಅಲ್ಲಿ ಕಾಪಿ ದಿಸ್ ಪ್ರೋಗ್ರಾಮ್, ಇಲ್ಲಿ ಆ ಡಿ ಫ್ಲಿಪ್ಫ್ಲಾಪ್ ಪ್ರೋಗ್ರಾಮ್ನ ಪೇಸ್ಟ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಪ್ರೋಗ್ರಾಮ್ ಫಾರ್ ಡಿ ಫ್ಲಿಪ್ಫ್ಲಾಪ್. ಸೊ ಈ ಡಿ ಫ್ಲಿಪ್ಫ್ಲಾಪ್ ಪ್ರೋಗ್ರಾಮ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಡಿ ಫ್ಲಿಪ್ಫ್ಲಾಪ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಯಾವಾಗ ನಾವು ಕ್ಲಾಕ್ ಪಲ್ಸ್ ಅಪ್ಲೈ ಮಾಡ್ತೀವಿ ಆವಾಗ ದ ವ್ಯಾಲ್ಯೂ ಆಫ್ ದ ಡಿ ವಿಲ್ ಬಿ ಅಪಿಯರ್ಡ್ ಅಟ್ ಕ್ಯೂ. ಸೊ ಕ್ಯೂ ಇಸ್ ಅನ್ ಔಟ್ಪುಟ್, ಡಿ ಇಸ್ ಅನ್ ಇನ್ಪುಟ್. ಸೊ ಇನ್ಪುಟ್ಟಲ್ಲಿ ಏನು ಕೊಡ್ತೀವಿ, ಡಿ 1 ಇತ್ತು ಅಂದರೆ ಔಟ್ಪುಟ್ 1 ಬರುತ್ತೆ, ಡಿ 0 ಇತ್ತು ಅಂದರೆ ಔಟ್ಪುಟ್ 0 ಬರುತ್ತೆ. ಯಾವಾಗ ಕ್ಲಾಕ್ ಪಲ್ಸ್ ಅಪ್ಲೈ ಮಾಡಿದಾಗ ಈ ಡಿ ಫ್ಲಿಪ್ಫ್ಲಾಪು ಇಲ್ಲಿ ಮಾಡ್ತಾ ಇರೋ ಪ್ರೋಗ್ರಾಮ್ ಪಾಸಿಟಿವ್ ಎಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ಫ್ಲಾಪ್. ಸೊ ಪಾಸಿಟಿವ್ ಎಡ್ಜ್ ಟ್ರಿಗರ್ಡ್ ಅಂದರೆ ಯಾವಾಗ ಕ್ಲಾಕ್ ಸಿಗ್ನಲ್ 0 ಇಂದ 1ಗೆ ಟ್ರಾನ್ಸಿಷನ್ ಆಗುತ್ತೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ಡೇಟಾನ ರೀಡ್ ಮಾಡ್ಕೊಳುತ್ತೆ ಡಿ ಫ್ಲಿಪ್ಫ್ಲಾಪ್. ಸೊ ಆ ಟೈಪ್ ಆಫ್ ಫ್ಲಿಪ್ಫ್ಲಾಪ್ಗೆ ಪಾಸಿಟಿವ್ ಎಡ್ಜ್ ಟ್ರಿಗರ್ಡ್ ಫ್ಲಿಪ್ಫ್ಲಾಪ್ ಅಂತ ಕರಿತೀವಿ. ಸೊ ಅದಕ್ಕೆ ಇಲ್ಲಿ ಪಾಸಿಟಿವ್ ಎಡ್ಜ್ ಆಫ್ ದ ಕ್ಲಾಕ್, POSEDGE, ಪಾಸಿಟಿವ್ ಎಡ್ಜ್. ಸೊ ಯಾವಾಗ ಪಾಸಿಟಿವ್ ಎಡ್ಜ್ ಆಫ್ ದ ಕ್ಲಾಕ್ ಅಪಿಯರ್ ಆಗುತ್ತೆ ಆವಾಗ ಕ್ಯೂ ವ್ಯಾಲ್ಯೂ ಔಟ್ಪುಟ್ಟು ಡಿಗೆ ಈಕ್ವಲ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಪಾಸಿಟಿವ್ ಎಡ್ಜ್ ಅಂತ ಬರಿತೀವಿ. ಸೊ ಅಕಾರ್ಡಿಂಗ್ ಟು ದ ಏಮ್ ಆಫ್ ದ ಎಕ್ಸ್ಪೆರಿಮೆಂಟ್ ಇಲ್ಲಿ ಪಾಸಿಟಿವ್ ಎಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ಫ್ಲಾಪ್ನೇ ಮಾಡಬೇಕು. ಸೊ ಅದಕ್ಕೆ ಪಾಸಿಟಿವ್ ಎಡ್ಜ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಸೊ ವೆರಿಲಾಗ್ ಪ್ರೋಗ್ರಾಮ್. ಸೊ ಕಮಿಂಗ್ ಟು ದ ವೆರಿಲಾಗ್ ಪ್ರೋಗ್ರಾಮ್, first line of a Verilog program has to be start with module. So this module is an keyword. Idu keyword. Then followed by
you have to give name of that particular module. This name of the module is an user defined name. ಸೊ ಯೂಸರ್ ಡಿಫೈನ್ಡ್ ನೇಮ್ನ ಕೊಡ್ತೀರಾ, ಬಟ್ ಆ ಯೂಸರ್ ಡಿಫೈನ್ಡ್ ನೇಮ್ ಹೇಗೆ ಕೊಡಬೇಕು ಅಂದರೆ ಎಕ್ಸೆಪ್ಟ್ ಕೀವರ್ಡ್ಸ್ನ ಯೂಸ್ ಮಾಡೋಂಗಿಲ್ಲ ಯೂಸರ್ ಡಿಫೈನ್ಡ್ ನೇಮಲ್ಲಿ. ಸೊ ನೇಮ್ ಆಫ್ ದ ಮಾಡ್ಯೂಲ್ ಫಾಲೋಡ್ ಬೈ ನೇಮ್ ಆಫ್ ದ ಮಾಡ್ಯೂಲ್, ಇಟ್ ಇಸ್ ಅನ್ ಯೂಸರ್ ಡಿಫೈನ್ಡ್ ನೇಮ್, ಬಟ್ ಯು ಶುಡ್ ನಾಟ್ ಯೂಸ್ ಕೀವರ್ಡ್ ಆಸ್ ಅನ್ ಯೂಸರ್ ಡಿಫೈನ್ಡ್ ನೇಮ್. ದೆನ್ within a bracket you have to specify inputs and outputs. First you have to specify input and then output. So D and clock are input and Q is output. Okay, so D clock input ಆಗಿ ಅಪ್ಲೈ ಮಾಡ್ತೀವಿ, Q ನ ಔಟ್ಪುಟ್ ಆಗಿ ಅಪ್ಲೈ ಮಾಡ್ತೀವಿ. Then we will separately mention input and output. Input D and clock is input, output Q is an output. So all the three lines, module line, input line and output line, you have to end with semicolon ಜೊತೆ end ಮಾಡಬೇಕು. Then we will write an always statement. So always statement ಅಲ್ಲಿ ಪಾಸಿಟಿವ್ ಎಡ್ಜ್ ಆಫ್ ದ ಕ್ಲಾಕ್ ಅಂತ ಬರಿತೀವಿ. ಪಾಸಿಟಿವ್ ಎಡ್ಜ್ ಸ್ಪೇಸ್ ದೆನ್ ಕ್ಲಾಕ್. ಸೊ ಯಾವಾಗ ಪಾಸಿಟಿವ್ ಎಡ್ಜ್ ಆಫ್ ದ ಕ್ಲಾಕ್ ಅಪ್ಲೈ ಆಗುತ್ತೆ, ಆಲ್ವೇಸ್ Q equals D. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದೀಸ್ ಟೂ ಲೈನ್ಸ್. ಈ ಎರಡು ಲೈನಿಂದು ಮೀನಿಂಗ್ ಏನಂದರೆ, ಆಲ್ವೇಸ್ ಪಾಸಿಟಿವ್ ಎಡ್ಜ್ ಅಪಿಯರ್ ಆದಾಗ ಔಟ್ಪುಟ್ಟು ಡಿಗೆ ಈಕ್ವಲ್ ಆಗುತ್ತೆ. ಸೊ ಡಿ ವ್ಯಾಲ್ಯೂ ಇನ್ಪುಟ್ ಏನು ಕೊಟ್ಟಿರ್ತಾರೋ ಅದು ಔಟ್ಪುಟ್ ಆಗುತ್ತೆ ಯಾವಾಗ ಪಾಸಿಟಿವ್ ಎಡ್ಜ್ ಅಪ್ಲೈ ಮಾಡಿದಾಗ. ಸೊ ದೆನ್ this is the working of D flip-flop. Then last line we will write end module. You should not give any space between end and module. End ಮತ್ತೆ module ಮಧ್ಯ ಯಾವುದೇ ಸ್ಪೇಸ್ ಬಿಡೋಂಗಿಲ್ಲ. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಪ್ರೋಗ್ರಾಮ್, ದಟ್ ಈಸ್ D flip-flop ಪ್ರೋಗ್ರಾಮ್. ಸೊ ಈ D flip-flop ಪ್ರೋಗ್ರಾಮ್ ಬರೆದಾದ್ಮೇಲೆ ಸೋರ್ಸ್ ವಿಂಡೋದಲ್ಲಿ ಬರಿತೀವಿ. ಈ ಪ್ರೋಗ್ರಾಮ್ ಬರೆದಾದ್ಮೇಲೆ ದೆನ್ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಗೋ ಟು ಫೈಲ್ ಆ್ಯಂಡ್ ಕ್ಲಿಕ್ ಸೇವ್ ಆಸ್ ಅಂತ ಕೊಟ್ಟಾದ್ಮೇಲೆ you have to select the folder where you have created the project ಅಲ್ಲಿ ಈ ಡ್ರೈವಲ್ಲಿ ಕ್ರಿಯೇಟ್ ಮಾಡಿದ್ದೆ ನಾನು. ಈ ಡ್ರೈವಲ್ಲಿ D flip-flop ಅಂತ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿದ್ದೆ. ಆ ಪ್ರಾಜೆಕ್ಟ್ ಫೈಲ್ಗೆ ಹೋಗ್ತೀವಿ. ದೆನ್ ಇಲ್ಲಿ ನೇಮ್ ಆಫ್ ದ ಮಾಡ್ಯೂಲ್ DFF, ಮಾಡ್ಯೂಲ್ ನೇಮ್ ಏನು ಕೊಟ್ಟಿರ್ತೀವಿ, ಯೂಸರ್ ಡಿಫೈನ್ಡ್ ನೇಮ್ ಏನು ಕೊಟ್ಟಿರ್ತೀವಿ ಅದೇ ಯೂಸರ್ ಡಿಫೈನ್ಡ್ ನೇಮನ್ನು ಇಲ್ಲಿ ಕೊಡ್ತೀವಿ, ದಟ್ ಈಸ್ DFF ವಿತ್ ಅನ್ ಎಕ್ಸ್ಟೆನ್ಷನ್ .v. ಸೊ DFF.v ಕೊಡ್ತೀವಿ. ದೆನ್ ಸೇವ್ ದ ಫೈಲ್. ಸೊ ಸೇವ್ ಪ್ರೆಸ್ ಮಾಡಾದ್ಮೇಲೆ ನೆಕ್ಸ್ಟ್ ಒನ್ಸ್ ಅಗೇನ್ ಫೈಲಿಗೆ ಹೋಗ್ತೀವಿ, ಕಂಪೈಲ್. ಸೊ ಕಂಪೈಲ್ ಏನಕ್ಕೆ ಮಾಡ್ತೀವಿ, ಈ ಪ್ರೋಗ್ರಾಮ್ ಬರ್ದಿರೋದು ಕರೆಕ್ಟ್ ಇದೆಯೋ ಇಲ್ವೋ ಎರರ್ನ ಚೆಕ್ ಮಾಡಲಿಕ್ಕೆ ವಿ ವಿಲ್ ಗೋ ಫಾರ್ ಕಂಪೈಲೇಷನ್. ಸೊ ನೆಕ್ಸ್ಟ್ ಗೋ ಟು ಕಂಪೈಲ್, ಕ್ಲಿಕ್ ಆನ್ ಕಂಪೈಲ್ ಆಪ್ಷನ್. ದೆನ್ ಹಿಯರ್ ಸೆಲೆಕ್ಟ್ DFF.v ಸೆಲೆಕ್ಟ್ ಮಾಡಿ. ದೆನ್ ಇಲ್ಲಿ ವೆರಿಲಾಕ್ ಫೈಲ್ ಸೆಲೆಕ್ಟ್ ಮಾಡಬೇಕು. ಫೈಲ್ ಆಫ್ ಟೈಪ್ ವೆರಿಲಾಕ್, ಬಿಕಾಸ್ ಇಲ್ಲಿ ನಾವು ಬರೆದಿರೋ ಪ್ರೋಗ್ರಾಮ್ ವೆರಿಲಾಕ್ ಪ್ರೋಗ್ರಾಮ್. ಸೊ ಅದಕ್ಕೆ ವೆರಿಲಾಕ್ ಫೈಲ್ನ ಸೆಲೆಕ್ಟ್ ಮಾಡ್ತೀವಿ. ದೆನ್ ಪ್ರೆಸ್ ಕಂಪೈಲ್ ಬಟನ್. ಈ ಕಂಪೈಲ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಫಸ್ಟ್ ವಿಂಡೋದಲ್ಲಿ ಔಟ್ಪುಟ್ ತೋರಿಸುತ್ತೆ. ಸೊ ಇಲ್ಲಿ ಎರರ್ ತೋರಿಸ್ತಿದೆ, ಕ್ಯೂ ಎರರ್ ಇದೆ, ಬಿಕಾಸ್ ಈ ಪ್ರೋಗ್ರಾಮ್ ನೋಡಿ ನಾನು ಇಲ್ಲಿ ಒಂದು ಸ್ಟೇಟ್ಮೆಂಟನ್ನು ಮಿಸ್ ಮಾಡಿದ್ದೀನಿ, ದಟ್ ಈಸ್ ರಿಜಿಸ್ಟರ್ಡ್ ಸ್ಟೇಟ್ಮೆಂಟ್, REG ಸ್ಪೇಸ್ Q. ಸೊ ರಿಜಿಸ್ಟರ್ ಏನಕ್ಕೆ, ಔಟ್ಪುಟ್ ಕ್ಯೂ ಅಲ್ಲಿ ಬರುತ್ತೆ, ಅದನ್ನು ಸ್ಟೋರ್ ಮಾಡೋಕ್ಕೆ ಒಂದು ಮೆಮೊರಿ ಲೊಕೇಶನ್ ಬೇಕು, ಆ ವ್ಯಾಲ್ಯೂನ ನಾನು ಮಿಸ್ ಮಾಡಿದ್ದೆ. ಸೊ ರಿಜಿಸ್ಟರ್ ಕ್ಯೂ. ಸೊ ಲೈನ್ ನಂಬರ್ 5 ಎರರ್ ತೋರಿಸ್ತಾ ಇತ್ತು. ಸೊ ಅದನ್ನು ರಿಜಿಸ್ಟರ್ ಕ್ಯೂ ರಿಪ್ಲೇಸ್ ಮಾಡಿದೆ. ಯಾವಾಗ ನೀವು ಮತ್ತೆ ಕಂಪೈಲ್ ಮಾಡಿ ಪ್ರೋಗ್ರಾಮನ್ನು ಚೇಂಜ್ ಮಾಡ್ತೀರಾ, ಒನ್ಸ್ ಅಗೇನ್ ಯು ಹ್ಯಾವ್ ಟು ಸೇವ್ ದ ಪ್ರೋಗ್ರಾಮನ್ನು ಸೇವ್ ಮಾಡಿ ಒನ್ಸ್ ಅಗೇನ್ ಕಂಪೈಲ್ ಆಪ್ಷನ್ ಕೊಟ್ಟಾದಮೇಲೆ ಸೊ ಕಂಪೈಲ್ ಆಪ್ಷನ್ ಇಲ್ಲಿ ಬರುತ್ತೆ. ದೆನ್ select DFF verilog files and then compile. ಸೊ ಇವಾಗ ಕಂಪೈಲೇಷನ್ ಆಯಿತು. ಸೊ ದೇರ್ ಆರ್ ನೋ ರೆಡ್ ಲೈನ್ಸ್, ಯಾವುದೇ ರೆಡ್ ಲೈನ್ಸ್ ಇಲ್ಲ ಅಂದರೆ ಈ ಪ್ರೋಗ್ರಾಮಲ್ಲಿ ಎರರ್ ಇಲ್ಲ ಅಂತ. ಸೊ ಎರರ್ ಇಲ್ಲ ಅಂತ ಗೊತ್ತಾದಮೇಲೆ ಈ ಕಂಪೈಲೇಷನ್ ಬಟನ್ ಡನ್ ಅಂತ ಬಟನ್ ಪ್ರೆಸ್ ಮಾಡ್ತೀವಿ. ಸೊ ಕಂಪೈಲೇಷನ್ ಆಯಿತು. ಸೊ ಕಂಪೈಲೇಷನ್ ಆಯ್ತಂದರೆ ಈ ಬರ್ದಿರೋ ಪ್ರೋಗ್ರಾಮ್ ಪರ್ಫೆಕ್ಟ್ಲಿ ಆಲ್ ರೈಟ್, ದೇರ್ ಆರ್ ನೋ ಎರರ್ಸ್ ಇನ್ ದಿಸ್ ಪ್ರೋಗ್ರಾಮ್. ಯಾವಾಗ ಪ್ರೋಗ್ರಾಮಲ್ಲಿ ಎರರ್ ಇರೋಲ್ಲ, ದೆನ್ ಇದ್ರ ಪ್ರೋಗ್ರಾಮಿಂದ ಔಟ್ಪುಟ್ ನೋಡಬೇಕು. ಔಟ್ಪುಟ್ ಹೇಗೆ ನೋಡ್ತೀವಿ, ಫಸ್ಟ್ ಔಟ್ಪುಟ್ ನೋಡಲಿಕ್ಕೆ ವಿ ರಿಕ್ವೈರ್ ಸಿಗ್ನಲ್ಸ್ ಆ್ಯಂಡ್ ವೇವ್ಸ್. ಸೊ ಅದಕ್ಕೆ ವ್ಯೂ ಹೋಗ್ಬಿಟ್ಟು ಸಿಗ್ನಲ್ಸ್ ವಿಂಡೋ ಸೆಲೆಕ್ಟ್ ಮಾಡ್ತೀವಿ. ಸಿಗ್ನಲ್ ವಿಂಡೋ ಬರುತ್ತೆ. ಸಿಗ್ನಲ್ ವಿಂಡೋ ಬರುತ್ತೆ. ದೆನ್ ವ್ಯೂ ವೇವ್ ವಿಂಡೋ ಬರುತ್ತೆ.
ಸಿಗ್ನಲ್ ವಿಂಡೋ ಆ್ಯಂಡ್ ವೇವ್ ವಿಂಡೋ. ಸಿಗ್ನಲ್ ವಿಂಡೋ ಮತ್ತು ವೇವ್ ವಿಂಡೋ ಬಂದಾದಮೇಲೆ ಡಿಸೈನ್ಗೆ ಹೋಗ್ಬಿಟ್ಟು ಲೋಡ್ ಡಿಸೈನ್ ಅಂತ ಕೊಡ್ತೀವಿ. ಲೋಡ್ ಡಿಸೈನ್ ಅಂತ ಕೊಟ್ಟಾಗ ನೀವು ಮಾಡ್ಯೂಲ್ ಕ್ರಿಯೇಟ್ ಮಾಡಿರ್ತಾರಲ್ಲ DFF ಅಂತ, ಆ ಮಾಡ್ಯೂಲ್ ಬರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ಲೋಡ್ ಅಂತ ಕೊಡಿ. ಸೊ ಅವಾಗ ಏನಾಗುತ್ತೆ, ಆ ಎಲ್ಲ ಸಿಗ್ನಲ್ಸು ಇಲ್ಲಿ ಲೋಡ್ ಆಯಿತು. ಡಿ, ಕ್ಲಾಕ್ ಮತ್ತು ಕ್ಯೂ ಲೋಡ್ ಆಯಿತು. ಸೊ ಇನಿಷಿಯಲಿ ಎಲ್ಲದರಲ್ಲೂ ಎಚ್ ಐ ಝೆಡ್ ಅಂತ ಇರುತ್ತೆ. ಎಚ್ ಐ ಝೆಡ್ ಅಂದರೆ ಇಟ್ ಇಸ್ ಅನ್ ಇನ್ವ್ಯಾಲಿಡ್ ಸಿಗ್ನಲ್. ಔಟ್ಪುಟ್ ಇಸ್ ಕ್ಯೂ, ದಟ್ ಈಸ್ ಡೋಂಟ್ ಕೇರ್ ಅಂತ ಇದ್ದರೆ ಯಾವುದೇ ವ್ಯಾಲಿಡ್ ಔಟ್ಪುಟ್ ಇಲ್ಲ ಅಂತ. ಸೊ ನಾವೇನು ಮಾಡಬೇಕು, ಫಸ್ಟ್ ಇನ್ಪುಟ್ಸ್ನ ಕೊಡಬೇಕು. ಇನ್ಪುಟ್ಸ್ ಯಾವ್ಯಾವುದು, ಡಿ ಆ್ಯಂಡ್ ಕ್ಯೂ. ಸೊ ಅದಕ್ಕೆ ಏನು ಮಾಡ್ತೀನಿ, ಡಿ ಕ್ಲಿಕ್ ಮಾಡಿ ಎಡಿಟ್ಗೆ ಹೋಗಿ ಫೋರ್ಸ್. ಸೊ ಡಿ ವ್ಯಾಲ್ಯೂ ಆಲ್ವೇಸ್ ಲೆಟ್ ಅಸ್ ಸೇ ಐಲ್ ಗಿವ್ 1. ಡಿ ವ್ಯಾಲ್ಯೂ 1 ಕೊಟ್ಟೆ, ಐದರ್ ಡಿ ವ್ಯಾಲ್ಯೂ 1 ಆರ್ 0 ಇರುತ್ತೆ. ಸೊ ಡಿ ವ್ಯಾಲ್ಯೂ 1 ಕೊಟ್ಟ ತಕ್ಷಣ ಇಲ್ಲಿ ಸ್ಟೇಟ್ 1 ಅಂತ ಬಂತು. ನೆಕ್ಸ್ಟ್ ಕ್ಲಾಕ್ ವ್ಯಾಲ್ಯೂ ಕೊಡಬೇಕಂದ್ರೆ ಎಡಿಟ್ಗೆ ಹೋಗಿ ಫೋರ್ಸ್ ಕೊಡೋಂಗಿಲ್ಲ, ಕ್ಲಾಕ್ ಅಂತಲೇ ಕೊಡಬೇಕು. ಕ್ಲಾಕ್ ಅಂತ ಕೊಟ್ಟು ಬೈ ಡಿಫಾಲ್ಟ್ ದ ರೈಸಿಂಗ್ ಎಡ್ಜ್ ಇರುತ್ತೆ. ಆ ರೈಸಿಂಗ್ ಎಡ್ಜಲ್ಲೇ ಇರಲಿ, ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್ ಎಡ್ಜ್ ಟ್ರಿಗರ್ಡ್. ರೈಸಿಂಗ್ ಎಡ್ಜ್ ಅಂತ ಕೊಡ್ತೀವಿ. ದೆನ್ ಓಕೆ ಕೊಡಿ. ಯಾವುದೇ ಚೇಂಜಸ್ ಮಾಡಬೇಡಿ. ಸೊ ಡಿ ಕ್ಲಾಕ್ ಕೊಟ್ಟಾದಮೇಲೆ ಕ್ಯೂ ಔಟ್ಪುಟ್. ಸೊ ಈ 3 ಸಿಗ್ನಲ್ನ ವೇವ್ ವಿಂಡೋಗೆ ಶಿಫ್ಟ್ ಮಾಡಬೇಕು ಟು ಸಿ ದ ಔಟ್ಪುಟ್. ಈ 3 ಸಿಗ್ನಲ್ನ ವೇವ್ ವಿಂಡೋಗೆ ಶಿಫ್ಟ್ ಮಾಡಿದ್ರೆ ಔಟ್ಪುಟನ್ನು ನೋಡ್ಬೋದು. ಸೊ ಅದಕ್ಕೆ ವೇವ್ ಸೆಲೆಕ್ಟೆಡ್ ಸಿಗ್ನಲ್ಸ್, ಈ 3 ಆಪ್ಷನ್ನ ಕೊಟ್ಟು 3 ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇದರಲ್ಲಿರೋ ವ್ಯಾಲ್ಯೂಸು ವೇವ್ ವಿಂಡೋಗೆ ಶಿಫ್ಟ್ ಆಗುತ್ತೆ. ಸೊ ಸೆಲೆಕ್ಟೆಡ್ ಸಿಗ್ನಲ್ಸ್. ದೆನ್ ನಾವು ಓಪನ್ ದ ವೇವ್ ವಿಂಡೋ. ಸೊ ವೇವ್ ವಿಂಡೋ ಓಪನ್ ಮಾಡಿ, ಇಲ್ಲಿ D1 ಇದೆ, ಕ್ಲಾಕ್ 1 ಇದೆ, ಕ್ಯೂ ಡೋಂಟ್ ಕೇರ್ ಇದೆ. ಸೊ ನಾವು ಪ್ರೆಸ್ ರನ್ ಬಟನ್ ಪ್ರೆಸ್ ಮಾಡ್ತೀನಿ. ಸೊ ಅವಾಗ ಔಟ್ಪುಟ್ ಚೇಂಜ್ ಆಗುತ್ತೆ. ಇಲ್ಲಿ ಸ್ಟೇಟ್ 1, ಡಿ ವ್ಯಾಲ್ಯೂ 1 ಇದೆ, ಕ್ಲಾಕ್ ವ್ಯಾಲ್ಯೂ ರೈಸಿಂಗ್ ಎಡ್ಜ್ ಇದೆ, ರೈಸಿಂಗ್ ಎಡ್ಜ್ ಅಂದರೆ 1, D1 ಕ್ಲಾಕ್ ವ್ಯಾಲ್ಯೂ 1, ದ ಔಟ್ಪುಟ್ ಇಸ್ 0, ಔಟ್ಪುಟ್ ಇಸ್ 1. ಸೊ ಔಟ್ಪುಟ್ಟು 1 ಇದೆ. ಓಕೆ, ಸೊ ಔಟ್ಪುಟ್ 1 ಇದೆ. ನೆಕ್ಸ್ಟ್ ಇಲ್ಲಿ ಕ್ಲಾಕ್ ವ್ಯಾಲ್ಯೂ ರೈಸಿಂಗ್ ಎಡ್ಜ್ ಬಂದ ತಕ್ಷಣ ಇಟ್ಸ್ ಎ ಪಾಸಿಟಿವ್ ಎಡ್ಜ್ ಟ್ರಿಗರ್ಡ್ ಆಗಿರೋದ್ರಿಂದ ಯಾವಾಗ ರೈಸಿಂಗ್ ಎಡ್ಜ್ ಸಿಗುತ್ತೆ, ರೈಸಿಂಗ್ ಎಡ್ಜ್ ಇಲ್ಲಿ ಸಿಕ್ಕಿದೆ. ಸೊ ಅದಕ್ಕೆ ರೈಸಿಂಗ್ ಎಡ್ಜ್ ಸಿಕ್ಕ ತಕ್ಷಣ ಡಿ ವ್ಯಾಲ್ಯೂ 1 ಇದ್ದರೆ ಔಟ್ಪುಟ್ಟು 1 ಆಗುತ್ತೆ. ಓಕೆ, ದಿಸ್ ದ ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್ ಏನು ಮಾಡ್ತೀನಿ, ಡಿ ವ್ಯಾಲ್ಯೂನ 0 ಮಾಡಿ, ಎಡಿಟ್ ಫೋರ್ಸ್, ಡಿ ವ್ಯಾಲ್ಯೂ ಬಿಕಮ್ಸ್ 0, ಸೆಟ್ ಡಿ ವ್ಯಾಲ್ಯೂ ಟು 0. ಸೊ ಡಿ ವ್ಯಾಲ್ಯೂ 0 ಸೆಟ್ ಮಾಡಿದ ತಕ್ಷಣ ಫಸ್ಟ್ ಟೈಮ್ ವೇವ್ ವಿಂಡೋಗೆ ಲೋಡ್ ಮಾಡಾದ್ಮೇಲೆ ಎವ್ರಿ ಟೈಮ್ ವೇವ್ ವಿಂಡೋಗೆ ಲೋಡ್ ಮಾಡೋದು ನೆಸೆಸಿಟಿ ಇರಲ್ಲ. ಸೊ ಫಸ್ಟ್ ಟೈಮ್ ಲೋಡ್ ಮಾಡಿದ್ದು ಸಾಕಾಗುತ್ತೆ. ಸೊ ಜಸ್ಟ್ ಚೇಂಜ್ ದ ವ್ಯಾಲ್ಯೂಸ್ ಇನ್ ದ ಸಿಗ್ನಲ್ ವಿಂಡೋ. ಆವಾಗ ಏನಾಗುತ್ತೆ, ಇಮಿಡಿಯೇಟ್ಲಿ ವೇವ್ ವಿಂಡೋನಲ್ಲಿ ರನ್ ಬಟನ್ ಪ್ರೆಸ್ ಮಾಡಿ, ಇಲ್ಲಿ ಸಿಗ್ನಲ್ ವಿಂಡೋದಲ್ಲಿ ಏನೇನು ಚೇಂಜ್ ಮಾಡಿರ್ತಾರೆ ಅದೆಲ್ಲ ಚೇಂಜಸ್ಸು ವೇವ್ ವಿಂಡೋದಲ್ಲೂ ಅಪಿಯರ್ ಆಗುತ್ತೆ. ಸೊ ಈಗ ನಾನು ಡಿ ವ್ಯಾಲ್ಯೂನ 0 ಮಾಡಿದೆ. ಸೊ ನನಗೆ ಔಟ್ಪುಟ್ 0 ಬರಬೇಕು. ಸೊ ರನ್ ಮಾಡಿ. ಸೊ ನೆಕ್ಸ್ಟ್ ವಿಲ್ ಗೆಟ್ ದ ಔಟ್ಪುಟ್ ಆಸ್ 0. ಸೊ ಇಲ್ಲಿ ಔಟ್ಪುಟ್ 0 ಇದೆ. ಇಲ್ಲಿ ಔಟ್ಪುಟ್ 0 ಇದ್ರೂ ಇನ್ಪುಟ್ 1 ಇದೆ. ಇನ್ಪುಟ್ 0 ಇದ್ರೂ ಔಟ್ಪುಟ್ 1 ಇದೆ. ಏನಕ್ಕಂದರೆ ಈ ಫ್ಲಿಪ್ಲಾಪು ಡೇಟಾ ಕನ್ಸ್ಯೂಮ್ ಮಾಡೋದು ರೈಸಿಂಗ್ ಎಡ್ಜಲ್ಲಿ ಮಾತ್ರ. ಇಲ್ಲಿ ಸಿಗ್ನಲ್ 0 ಆಯಿತು. ಸಿಗ್ನಲ್ 0 ಆದ ತಕ್ಷಣ ಇಲ್ಲಿ ರೈಸಿಂಗ್ ಎಡ್ಜ್ ಸಿಕ್ಕಿಲ್ಲ ನನಗೆ. ಸೊ ಇಟ್ಸ್ ಎ ಫಾಲಿಂಗ್ ಎಡ್ಜ್. ಸೊ ಫಾಲಿಂಗ್ ಎಡ್ಜ್ ಆಗಿರೋದ್ರಿಂದ ಇಲ್ಲಿ ಔಟ್ಪುಟ್ಟು ಚೇಂಜ್ ಆಗಲ್ಲ. ಔಟ್ಪುಟ್ ಯಾವಾಗ ಚೇಂಜ್ ಆಗುತ್ತೆ, ವೆನ್ ಯು ಗೆಟ್ ರೈಸಿಂಗ್ ಎಡ್ಜ್. ಇಲ್ಲಿ ನೋಡಿ, ಇದು ಕ್ಲಾಕ್ ಸಿಗ್ನಲ್ ಇಲ್ಲಿ 0 to 1 ಟ್ರಾನ್ಸಿಷನ್ ಆಗ್ತದೆ. ಈ ಟ್ರಾನ್ಸಿಷನ್ ಆಗೋ ಟೈಮಲ್ಲಿ ಮಾತ್ರ ಔಟ್ಪುಟ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಇನ್ಪುಟ್ 0, ಕ್ಲಾಕ್ ರೈಸಿಂಗ್ ಎಡ್ಜ್ ಸಿಕ್ತು. ಸೊ ಅದಕ್ಕೆ ಔಟ್ಪುಟ್ 0 ಆಯಿತು. ಓಕೆ, ಸೊ ಇಷ್ಟಾಯಿತು ಅಂದರೆ ದಿಸ್ ಇಸ್ ದ ವರ್ಕಿಂಗ್ ಆಫ್ ಡಿ ಫ್ಲಿಪ್ ಫ್ಲಾಪ್. ಸೊ ಪಾಸಿಟಿವ್ ಎಡ್ಜ್ ಟ್ರಿಗರ್ಡ್ ಡಿ ಫ್ಲಿಪ್ ಫ್ಲಾಪ್. ವೇರ್ ಎವರ್ ಯು ಹ್ಯಾವ್ ಪಾಸಿಟಿವ್ ಎಡ್ಜ್, ದೆನ್ ಓನ್ಲಿ ದ ಸಿಗ್ನಲ್ ವಿಲ್ ಚೇಂಜ್. ಓಕೆ, ಸೊ ಇನ್ಪುಟ್ ಚೇಂಜ್ ಆದಾಗ ಸಿಗ್ನಲ್ ಇಮಿಡಿಯೇಟ್ಲಿ ಚೇಂಜ್ ಆಗಲ್ಲ. ಇಲ್ಲಿ ನೋಡಿ, ಇನ್ಪುಟ್ 0 ಇದೆ, ಬಟ್ ಔಟ್ಪುಟ್ ಸ್ಟಿಲ್ 1 ಇದೆ, ಪ್ರೀವಿಯಸ್ ಸ್ಟೇಟೇ ಇದೆ. ಯಾಕಂದರೆ ಇಲ್ಲಿ ಈ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ ನಮಗೆ ರೈಸಿಂಗ್ ಎಡ್ಜ್ ಸಿಕ್ಕಿಲ್ಲ. ಇಲ್ಲಿ ರೈಸಿಂಗ್ ಎಡ್ಜ್ ಸಿಕ್ಕಿದೆ ಅಂದರೆ 0 to 1 ಟ್ರಾನ್ಸಿಷನ್ ಆಗಿದೆ. ಸೊ ಔಟ್ಪುಟ್ 0 ಆಯಿತು. ಸೊ ದಿಸ್ ಇಸ್ ದ ವರ್ಕಿಂಗ್ ಆಫ್ ಡಿ ಫ್ಲಿಪ್ ಫ್ಲಾಪ್. ಓಕೆ, ಸೊ ಥ್ಯಾಂಕ್ ಯು.